ಬಾರಪ್ಪ ಇಲ್ಲಿ, ಬಾ ಇಲ್ಲಿ. ಎಲ್ಲೋಗಿದ್ದೆ? ಎಲ್ಲಿಗೆ ಹೋಗೋಣ ಹಿಂಗೆ ಓಡಾಡ್ಕೊಂಬಂದೆ. ಬರಬೇಕಾದ್ರೆ ನಮ್ಮ ಮನೆ ನೋಡಿದ್ರೆ ಹೊಟ್ಟೆ ಉರಿತೈತೆ ರೀತಾ, ನಿಜ ಹೊಟ್ಟೆ ಉರಿತೈತೆ. ಅಯ್ಯೋ 50 ಲಕ್ಷ ಕೊಟ್ಟು 50 ಲಕ್ಷ ಕೊಟ್ಟು ಕಟ್ಸಿದ್ವಿ. 50-60 ಲಕ್ಷ ದುಡ್ಡು ಆಗಿತ್ತು. ಇವತ್ತು ನೋಡಿದ್ರೆ 18 ಲಕ್ಷಕ್ಕೆ ಸುಮ್ಮನೆ ಮನೆ ಕಳ್ಕೊಬಿಟ್ವಲ್ಲ. ಮನೇನ ಉಳಿಸ್ಕೊಂಬಕ್ಕಾಗ್ಲಿಲ್ವಲ್ಲಪ್ಪ ನಮ್ಮ ಕೈಲಿ ಅಂತೇಳಿ ಬೇಜಾರಾಗ್ತೈತೆ ರೀತಾ. ಬೇಜಾರೇನು ಮಾಡ್ಕೋಬೇಡ. ಕೈ ತಪ್ಪೋಗಿರೋದ ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಆದರೂ ನಾವು ಚೆನ್ನಾಗಿರೋದು ನೋಡಬೇಕು. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನಿಮ್ಮಮ್ಮ ಅಲ್ಲೆಲ್ಲೋ ಕಾಮ್ಲಿಲ್ವೇ, ಎಲ್ಲೋ ಸಿಗ್ಲಿಲ್ವೇ? ಅವರೇ ನೀನು ಮಾತಾಡ್ಸಲ್ವೇ? ಅಯ್ಯೋ ಅವರೇ ನಾನು ನೋಡಿದ್ರಂಗೇನೆ ಹಂಗೆ ಹೆಂಗಾಡ್ತಾರೆ. ಆ ಜಯಮ್ಮನ ಮಕ್ಕಳು ನಿನ್ನ ಹಿಂಗೆ ನಮ್ಮಮ್ಮಯ್ಯ ಅವ್ರನ್ನ ಮಾತಾಡ್ಸುತ್ತೆ. ನಮ್ಮಪ್ಪ ಏನು ಹಂಗೆ ಅವರೇ ಮಕ್ಕಳು ಅನ್ನೋ ಥರ ಅವ್ರ ಹತ್ರ ಹೋಗುತ್ತೆ. ನನಗಂಗೆ ಹೊಟ್ಟೆ ಉರಿತೈತೆ. ಅವ್ರ ಹತ್ರ ಮಾತಾಡ್ತಿದ್ರು. ನಾನು ಹೇಳ್ದೆ ತಾನೆ ಬೆಳಗ್ಗೆ ನಿನಗೆ, ಬಾ ನೋಡು ನೋಡು ಹಿಂಗೆ ಅವ್ರನ್ನ ಮಾತಾಡಿಸ್ತಾ ಇದ್ರು. ನನಗೆ ಎಷ್ಟು ಹೊಟ್ಟೆ ಉರಿದೋಯ್ತು ಅಂತೇಳಿ ಹೇಳ್ದೆ. ಅವ್ರನ್ನ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಾರೆ ಹೊರ್ತು ನಾವು ಆಟೋಕೊಂಟು ಲೆಕ್ಕಕ್ಕಿಲ್ಲ. ನನ್ನೇನು ಮಗ ಅಂತ ತಿಳ್ಕೊಂಡಿಲ್ಲ ಅವರು. ಏನು ಮಾಡೋಕ್ಕಾಗುತ್ತಪ್ಪ, ಮಗನೇನೆ. ಏನು ಮಾಡೋದು? ಅವ್ರು ನಮ್ಮನ್ನು ನಾವು ನೋಡ್ಕೊಂಡಿಲ್ಲ ಅಂತ ನಮ್ಮ ಮೇಲೆ ಬೇಜಾರು ಅಷ್ಟೇ. ನಾವು ಇಷ್ಟು ದಿನ ನೋಡ್ಕೊಂಬಿಲ್ವಲ್ಲ, ಅದಕ್ಕೆ ನಿಮ್ಮಮ್ಮಗೆ ನಮ್ಮ ಮೇಲೆ ಸಿಟ್ಟು. ನೋಡ್ಕೊಂಬಿಲ್ವಲ್ಲ ನಮ್ಮನ್ನು ಅಂತೇಳಿ. ಅದಕ್ಕೇ ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಇಷ್ಟು ದಿನ ಅವ್ರು ನೋಡ್ಕೊಂಡವ್ರೆ, ಇವಾಗ ನಾನು ನೋಡ್ಕೊಂತೀನಿ ಬಾ ಅಂತೇಳಿ ನಿಮ್ಮಮ್ಮನ ಕರ್ಕೊಂಬ. ಇರ್ಲೇಳ ನಮ್ಮ ಮನೆಯಾಗೇನೆ ಅಲ್ಲೇ ಕೆಲ್ಸಕ್ಕೆ ಹೋಗ್ಕೊಂಡು ಇರ್ತಾರೆ ಅಷ್ಟೇ. ಕರ್ಕೊಂಬಾರಪ್ಪ. ಇನ್ಮೇಲೆ ನಾವು ನೋಡ್ಕೊಂಬ. ಅವ್ರು ಇಷ್ಟು ದಿನ ನೋಡ್ಕೊಳವನು, ಅವ್ನು ಕಂಟಿ ನೋಡ್ಕೊಳವನಿ. ಇನ್ಮೇಲೆ ನಾವೇ ನೋಡ್ಕೊಂಬನತ್ತ. ನಮ್ಮಪ್ಪ ನಮ್ಮಮ್ಮ ನಾನು ನೋಡಿದ್ರೆ ಆಗಲ್ಲ ಬಿಡೋತ್ಲಾಗೆ. ಅವ್ರನ್ನ ಯಾಕೆ ನಾವು ನೋಡ್ಕೊಂಬನತ್ತ. ಇನ್ಯಾಕೆ ಇಷ್ಟು ದಿವಸ ಇಲ್ಲದು. ಇವಾಗ ಯಾಕೆ ಸುಮ್ಮನೆ ಇರತ್ಲಾಗ. ಇವಾಗ ಮೊದಲೇ ನಮ್ಮ ಮನೆಗೆ ನಡೆಯೋದಿಲ್ಲ, ಏನಿಲ್ಲ. ಇವಾಗ ನಾನು ಅವ್ನು ದುಡಿಯೋದು ಇನ್ನೇನು ಅದಕ್ಕೂ ಸರಿ ಆಗುತ್ತತ್ತ. ನೀನು ಹೇಳೋಣ ಕೆಲ್ಸಕ್ಕೆ ಹೋಗಂದ್ರೆ ಹೋಗತ್ತ, ಯಾರು ಹೋಗ್ತಾರೆ ಅಂತೀಯ? ಸುಮ್ಕಿರಿ ಇನ್ನೇನು ಕರ್ಕೊಂಬರೋಣತ್ತ. ಅವರು ದುಡಿತಾರಲ್ಲಪ್ಪ, ಹೋಗ್ತಾರೆ. ಇಷ್ಟು ದಿನ ದುಡ್ಡು ಅವನಿಗೆ ಕೊಟ್ಟವ್ರೆ, ಇನ್ಮೇಲೆ ನಮಗೆ ಕೊಡ್ಲೇಳು. ನಾವು ಇವಾಗೆಲ್ಲ ಕಳ್ಕೊಂಡಿದ್ದೀವಿ. ನಾವು ಒಂದು ಸ್ವಲ್ಪ ಏನಾರ ಮಾಡ್ಕೊಂತೀವಿ. ಈಗ ತಗೊಂಡವನ ಮನೆ ಬಿಡು, ತಗೊಂಬ್ಲೇಳು ಬಿಡಪ್ಪ. ಬಾರಪ್ಪ, ನನ್ನ ತಮ್ಮನೆ ತಗೊಂಡವನೆ. ಬರ್ರಿ ನಮ್ಮ ಮನೆಯಾಗ ಇರುವಂತ್ರಿ. ಇಷ್ಟು ದಿವಸ ಅವ್ರ ಮನೆಯಾಗ ಇದ್ದೀರಾ ಅಂತೇಳಿ ಮಾತಾಡಿ ಕರ್ಕೊಂಬ. ಇಬ್ರು ಹೋಗನ್ ನಡಿ, 3 ಹೋಗನ್ ನಡೀರಿ. ಅಷ್ಟೇ, ಹಂಗೆ ಮಾಡ್ಬೇಕಾದಿಲ್ಲ. ಬಾರಪ್ಪ ಹೋಗ, ನಿಮ್ಮ ಅಜ್ಜಿ ನಿಮ್ಮ ತಾತನೆಲ್ಲನ ಕರ್ಕೊಂಬರ ನಮ್ಮ ಮನೆಗೆ. ಇಷ್ಟು ದಿವಸ ಅವ್ರು ನೋಡ್ಕೊಂಡವ್ರೆ, ಇನ್ಮೇಲೆ ನಾವು ನೋಡ್ಕೊಂಬನ. ಸುಮ್ಮನಿರತ್ತ. ವಯಸ್ಸೋದರ್ನೆಲ್ಲ ಕರ್ಕೊಂಬಂದು ಅತ್ಲಾಗ ಇಲ್ಲೋ ತಲೆನೋವು. ವಯಸ್ಸೋದರ್ನ ಕರ್ಕೊಂಬರ್ಬಾರ್ದು. ಓಟು ತಲೆನೋವು ಅತ್ಲಾಗ ಮನೆಯಾಗೆ ಇರೋಕ್ಕಾಗಲ್ಲ, ಏನಿಲ್ಲ. ಸುಮ್ಮನಿರಲ್ಲ, ವಟ ಅಂತಿರ್ತವೆ ವಯಸ್ಸೋದರು. ಸಲ ಸುಮ್ಮನಿರು. ಈ ವಯಸ್ಸೋದರು ಇರಬಾರ್ದು ಕಣಪ್ಪ ಮನೆಗೆ. ಪಾಪ ಹಂಗೆ ಮಾತಾಡಬಾರ್ದು ನೀನು. ಅಲ್ಲ ಇವಾಗ ಅವಳೇನು ವಯಸ್ಸೋಗಿದ್ರು ದುಡಿತಾರ ಕಣೋ. ನಿಮ್ಮ ಅಜ್ಜಿ ತಾತನ ಒಂದು ಏನಿರಲ್ಲ, ಹೊಲ್ದಾಗ ಸಾವುಕಾರಲ್ದಾಗ ಹಂಗೆ ಕೆಲ್ಸಕ್ಕೆ ಹೋಗ್ತಾರೆ. ಹಂಗೆ ಕೆಲ್ಸಕ್ಕೆ ಹೋಗಿ ದುಡ್ಡು ಇಕ್ಕೊಂಡವ್ರೆ ಕಣ ಅವರು. ದುಡ್ಡು ಅವ್ರಿಗೆ ಕೊಟ್ಟವ್ರೆ. ಅದಕ್ಕೇನೆ ಪಾಪ ಇಷ್ಟು ದಿವಸ ನಿಮ್ಮ ಚಿಕ್ಕಪ್ಪ ನೋಡ್ಕೊಂಡವನೆ, ಇವಾಗ ನಾವು ನೋಡ್ಕೊಂಬನ. ಅದಕ್ಕೇನೆ ಹೋಗಿ ಬಾರಜ್ಜಿ ತಾತ ಅಂತ ಹೇಳಿ, ನೀನು ಯಾವತ್ತೂ ಅಜ್ಜಿ ತಾತ ಅಂತೇಳಿ ಮಾತಾಡ್ಸಿಲ್ಲ. ಹೋಗಿ ಅವ್ರಿಗೂ ಅಜ್ಜಿ ತಾತ ಅಂತಂದರೆ ಅವ್ರಿಗೂ ಎಷ್ಟು ಆಸೆ ಬರುತ್ತೆ ಮೊಮ್ಮಗ ಅಂತೇಳಿ. ಅವ್ರು ಬಿಡು, ಇವನು ಒಬ್ಬ ಮೊಮ್ಮಗಲ್ವೇ, ಇವನಿಗೂ ಕೊಡಬೇಕಲ್ವೇ ಅಂತ ಅವ್ರಿಗೂ ಅನಿಸುತ್ತೆ. ಅದಕ್ಕೆ ಹೋಗಿ ಅಜ್ಜಿ ತಾತ ಬರ್ರಿ ನಮ್ಮನೆಗೆ ಇರ್ಮಂತ್ರಿ, ನೀವು ಚೆನ್ನಾಗಿರ್ಬೇಕು ಅಂತೇಳಿ ಸ್ವಲ್ಪ ಬಂಗಾಳಿ ಆಡಬೇಕು. ಸ್ವಲ್ಪ ಸಿನ್ನದು ಮಾತಾಡಿದ್ರೆ ಅವ್ರಿಗೂ ಅವಾಗ ಅಯ್ಯೋ ಬಿಡು, ನನ್ನ ಮೊಮ್ಮಗೆ ಮಾತಾಡಿಸ್ತಾನಲ್ವೇ, ನನ್ನ ಮೊಮ್ಮಗಂತ ಚೆನ್ನಾಗಿರ್ಬೇಕಲ್ವೇ ಅಂತೇಳಿ ಅವ್ರಿಗೂ ಆಸೆ ಬರುತ್ತೆ. ಅದಕ್ಕೇ ಮಾತಾಡಿಸ್ಬೇಕಂಟಪ್ಪ. ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕಂಟಪ್ಪ. ಅದಕ್ಕೇ ಕರ್ಕೊಂಬರೋಣ ಅಂತ ಕರ್ಕೊಂಬಂದ್ರತ್ತ. ಅವರು ಮಸದು ಹೊಡಿತಾರೆ ಅಂತ. ಹೋಗಿ ಇವಾಗ ಕರ್ಕೊಂಬರೋಣ. ನಾವು ಅವಾಗ ಸುಮ್ಮನೆ ಅವಾಗೇನೇನು ಬಿಡತ್ತಲ್ಲೇ ಇದ್ದಾರತ್ತ ಅಂತ. ಇನ್ಮೇಲೆ ಕರ್ಕೊಂಬರಲ್ಲ. ಯಾರನ್ನ ಏನಂದ್ರೆ ಇವಾಗ ಊರಕ್ಕೆ ಬಂದವ್ರ, ಅಲ್ಲ ಮೊದ್ಲಂತ ಅಡವೆಗಿದ್ರು ಬಿಡತ್ತ ಅಲ್ಲೇ ಇದ್ದಾರೆ ಅನ್ಬೋದಾಗಿತ್ತು. ಇವಾಗ ಊರಕ್ಕೆ ಬಂದವ್ರಲ್ಲ ಪಾಪ, ಯಾರನ್ನ ಕಾಂದ್ರ ಅಯ್ಯೋ ಇವನೇ ನೋಡ್ಕೊಂತಾನೆ, ಇವ್ರಪ್ಪ ಅಮ್ಮಯ್ಯನ ನೀವು ನೋಡ್ಕೊಂಬಲ್ಲ, ದೊಡ್ಡ ಮಗ ಆಗಿ ಅಪ್ಪ ಅಮ್ಮಯ್ಯ ನೋಡ್ಕೊಂಬಂಗೆ ಅಂತ ಹೇಳಿ ಬೈಕೊಂಬ್ತಾರೆಲ್ಲ ಜನ. ನಾವು ಸುಮ್ಕಿದ್ರು ಪಾಪ, ಕಡೆಗಳ ಸುಮ್ಕಿರಲ್ಲ ಕಣೋ. ಅದಕ್ಕಾಗಿನ ನಮ್ರಿತಮ್ಮ ಯಾತ ಮಾತಾಡ್ತಾ ಇದೀಯಾ? ಬರಪ್ಪ, ನೀನು ರಾಜಕೀಯ ಬಂತು. ಏನಿಲ್ಲ ರಾಜಕೀಯ, ಹಿಂಗೇನೆ ನಮ್ಮತ್ತೆ ನಮ್ಮ ಅವನ್ನ ಕರ್ಕೊಂಬರೋಣ ಇಸ್ತೀನಿ ಅಂತ ಅವ್ರು ನೋಡ್ಕೊಂಡ್ರು. ಇನ್ಮೇಲೆ ನಾವೇ ನೋಡ್ಕೊಂಬನ ಅಂತ. ನಾವೇ ನೋಡ್ಕೊಂಬನ ಇಪ್ಪಟ್ಟು. ಇವಾಗ ಇವಳು ಓದ್ಲತ್ತಿ ನೀ ಮಾಡೋಣತ್ತ. ಅವಳು ಬೋತ್ತಾಳೆ. ನಂದು 2 ದಿನ ಏನೋ ಮುಂಚ್ಕೊಂಡಂಗೆ ಹೋಗಿ ಅವಳೆ ಬೋತ್ತಾಳ ಅಷ್ಟೇನೆ. ಅದಕ್ಕೆ ನಾನು ನಮ್ಮತ್ತೆ ನಮ್ಮ ಮಾವನ್ನ ಕರ್ಕೊಂಬರೋಣ ಮನೆಗೆ ಅಂತ. ಪಾಪ ಇಸ್ತೀನಿ ಅಂತೂ ಹಿಂಗಾತು. ಇನ್ಮೇಲೆ ಸೆನಕ್ಕೆ ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ಕರ್ಕೊಂಬರೋಣ ಅಂತ. ಕರ್ಕೊಂಬರೇ ತಾಯಾರ ನೋಡು, ಮಸ್ತಾ ದುಡ್ಡು ಅವ್ನ ಕೈ ಕೊಟ್ಟವ್ರೆ. ಮಸ್ತ ಬಂಡವಾಳ ಮಾಡ್ಕೊಂಡವನೆ. ಅವ್ನ ಕಾಂಟಿ ಅಂಬನು ಮಸ್ತ ಬಂಡವಾಳ ಮಾಡ್ಕೊಂಡು ಇವಾಗ ಚೆನ್ನಾಗಿ ದುಡ್ಡು ಆಗ್ಯವನಿ. ಎಲ್ಲೋ ಆದರೆ ಅವನು ಚೆನ್ನಾಗೆ ದುಡ್ಡು ಅವನಿಗೆ ಕೂಡೈತಿ. ಇವಾಗ ಇವರಿಬ್ರು ಗಂಡ ಹೆಂಡ್ತಿ ಹೋಗ್ತಾರೆ. ಅವರಿಬ್ರು ಗಂಡ ಹೆಂಡ್ತಿ ಒಬ್ಬೊಬ್ರಿಗೆ 10,000 ದುಡ್ಡು ಕೊಡ್ತಾನಂತ ಅವ್ನು ಸಾವುಕಾರಪ್ಪ. ಅದಿಂದಟ್ಟಿ ಮಾಡ್ಕೊಂಡು ಹೋಗ್ಯವ್ರೆ. ನಮ್ಮ ಹೊಲ್ದಾಗೆ ನಿಯತ್ತ ಕೆಲಸ ಮಾಡ್ತಾರಂತ 10,000 ರೂಪಾಯಿ ಕೊಡ್ತಾನಂತ ಸಂಬಳ. 40,000 ರೂಪಾಯಿ ದುಡ್ಡು, 45,000 ರೂಪಾಯಿ ದುಡ್ಡು ನೋಡ್ತಾರೆ.
ಕಾಯಿ ಕೊಸರು ಅವು ಇವು ಮಸ್ತಾ ಕುಡಿಕೊಂಬತ್ತಾರೆ. ಅವು ದುಡ್ಡು ಮಾಡ್ಕೊಂತಾರೆ, ತಿಂಗ್ಳಿಗೆ ಒಂದು 45,000 ದುಡ್ಡು ನೋಡ್ತಾರೆ. ಗೊತ್ತು. ಎಲ್ಲ 10,000 ಕೊಡ್ತಾರಂತ ಒಬ್ಬೊಬ್ರಿಗೆ ತಿಂಗಳಿಗೆ. ಅಲ್ಲೆಲ್ಲ ಹೊಲ್ದಾಗ ನೋಡಿ ಹಂಗೆ ಅಂದ್ರೆ ಹಂಗೆ ಕೆಲಸ ಇರುತ್ತೆ ಮಾಡ್ತಾರೆ. ಅದೇ ಅಯ್ಯಪ್ಪ ಮೊದಲಿಂದತಿ ಮಾಡ್ಯವ್ರೆ ಅಂತ ಸಾವುಕಾರಪ್ಪ ಒಂದಿಟ್ಟು ಕೊಡ್ತಾನಂತ ಹೇಳಿ. ನನಗೆ ಯಾರಂಗಂದ್ರೆ ಅದು ಇದು ಸೊಪ್ಪು ತರಕಾರಿ ಅದು ಇದು ಅವರೆಲ್ಲ ಬೆಳ್ಕೊಂಡವ್ರಂತೆ ಬೆಂಗಳೂರಿಗೆ. ಅವ್ರು ವಾರ ಬರ್ತಾರಲ್ಲ ಎಲ್ಲ ತಗೊಂಡು ಹೋಗ್ತಾರೆ. ಪಟ್ಲಕಾಯಿ ಗಿಡ ಹಾಕ್ಯವ್ರಂತೆ ಮಸ್ತಾಗಿ, ನುಗ್ಗೆ ಗಿಡ ಹಾಕ್ಯವ್ರಂತೆ, ನುಗ್ಗೆಕಾಯಿ ಮನೆ ಸೊಪ್ಪು ತರಕಾರಿ ಎಲ್ಲ ಅವ್ರು ಇಲ್ಲಿಂದನೇ ಬೆಳ್ಕೊಂಡು ಎಲ್ಲ ಬೆಂಗಳೂರಿಗೆ ತಗೊಂಡೋಗ್ತಾರಂತೆ. ಬಂದು ವಾರ ಬಂದು ಕಿತ್ಕೊಂಡು ಹೋಗ್ತಾರಂತೆ. ಭಾನುವಾರ ಬರ್ತಾರೆ ಬೆಳಗಿಲೆ, ಸಾಯಂಕಾಲ ಗಂಟೆ ಇದ್ದು ಸಾಯಂಕಾಲಕ್ಕೆ ಹೋಗ್ತಾರಂತೆ. ಭಾನುವಾರ ಸಾಯಂಕಾಲ ಅವರೆಲ್ಲ ಕಿತ್ಕೊಂಡು ಹೋಗ್ತಾರಂತೆ. ಇವ್ರಿಗೂ ಆಗುತ್ತೆ. ಬಳೆಗೊನೆ ಮಸ್ತ ಬಳೆಗೊನೆ ಹಾಕ್ಯವ್ರಂತೆ, ಹಸ್ರುಗಾಯಿ, ಟಮಾಟೆ ಹಣ್ಣು, ಬದನೆಕಾಯಿ ಎಲ್ಲನ ಬರ್ತಾರಂತ ಅವ್ರು. ಎಲ್ಲ ಕಿತ್ಕೊಂಡು ಹೋಗಿ ಹಾಕಿ ಭಾನುವಾರ ಬಂದು ಎಲ್ಲ ಕಿತ್ಕೊಂಡು ಹೋಗ್ತಾರಂತೆ. ಒಂದೊಂದು ವಾರ ಏನಾರ ಮಿಸ್ ಆಗಿ ಏನಾರ ಕೆಲಸ ಇದ್ವು ಅಂತ ಬರೋಲ್ಲ, ನೀವೇ ಕಿತ್ಕೊಳ್ರಿ ಅಂತೇಳಿ ಫೋನ್ ಮಾಡ್ತಾರಂತ. ಇವರೇ ಕಿತ್ಕೊಂತಾರಂತೆ. ಇವ್ರಿಗೆ ಆಗ್ತಾ ಮನೆಗೆ ವರ್ಷ ನನಗೆ ಚೆನ್ನಾಗಿ ಬಂಡವಾಳ ಮಾಡ್ಕೊಂಡವ್ರು, ಒಳ್ಳೆ ಕೆಲಸ. ನೋಡಪ್ಪ ಅವ್ರು ಎಲ್ಲಿಂದ ನಾವು ಬಂದು ಎಲ್ಲ ಹೊಲ ತಗೊಂಡು ಹೆಂಗೆ ಇವರಿಗೆಲ್ಲ ಕೆಲಸ ಕೊಟ್ಟು ಹೆಂಗೆ ಮಾಡಿಸ್ತಾರೆ. ನೋಡು ಅವ್ರ ಅದೃಷ್ಟ. ಯಾರೋ ಅಂತಿದ್ರ ಮಸ್ತ್ ಹೊಲ ತಂಡವ್ರಂತೆ, ಇನ್ನೊಂದು 5 ಎಕರೆ ತಂಡವ್ರಂತೆ. ಅಲ್ಲೇ ಮಗಳಿಗೆ ನೋಡಮ್ಮ ನೋಟೊಂದು ಅಡಿಕೆ ಗಿಡ ಎಲ್ಲ ತರಕಾರಿ ಹಣ್ಣು ಹಂಪ್ಲು ಹಣ್ಣುಗಳು ಪರಂಗಿ ಹಣ್ಣು ಸಖತ್ತು ಬೆಳಿತಾರೆ. ಪರಂಗಿ ಹಣ್ಣು ಬಿಕ್ಕೆಕಾಯಿ ಅಂದರೆ ತೋಟದೊಳಗೆ ಒಬ್ಬರು ಹೋಗ್ಲಿಲ್ದಂಗೆ ಸುತ್ತು ಊರನ ಕರೆಂಟು ತಂತಿ ಬೇಲಿ ಬರುತ್ತಲ್ಲ, ಕರೆಂಟ್ ಸಾಕ್ಬಡಿ ಅದು ಅಂತಂದು ಮಾಡಿಸೋರಂತೆ. ಗೇಟಿಂದಲೇ ಬರ್ಬೇಕಂತೆ. ಪರಂಗಿ ಹಣ್ಣು, ಇವೆಂಥ ಬಿಕ್ಕೆ ಹಣ್ಣು, ಇವೆಂಥ ಸಪಾಟೆ ಹಣ್ಣು, ಮಾವಿನ ಹಣ್ಣು, ಹಳಸಿನ ಹಣ್ಣು ಇಂಥದ್ದು ಗಿಡ ಇಲ್ಲ ಅಮ್ಮಂಗಿಲ್ಲ ಅಂತ. ಹಣ್ಣಿನ ಗಿಡ ತರಕಾರಿನೂ ಹಂಗೆ ಅಂತ ಇಂಥದ್ದು ಬೆಳೆದಿಲ್ಲ ಅಮ್ಮಂಗಿಲ್ವಂತೆ. ಸೊಪ್ಪು ತರಕಾರಿ ಎಲ್ಲ ಯಾವ್ದು ಕೊಂಡ್ಕೊಂಬಂಗಿಲ್ಲ ಅಂತಮ್ಮ, ಹಂಗೆಲ್ಲ ಬೆಳಿತಾರಂಥವ್ರೆಲ್ಲ. ಬೆಂಗಳೂರಿಗೆ ಕೊಂಡ್ಕೊಂಬಲ್ವಂತೆ, ಎಲ್ಲ ಇಲ್ಲಿಂದಾನೇ ತಗೊಂಡೋಗ್ತಾರಂತೆ. ಮಸ್ತಾಗಿ ಇಲ್ಲಿಂದಾನೆ ಬಂದು ಸಟ್ಗೆಲ್ಲ ತರಕಾರಿ ಸೊಪ್ಪು ಎಲ್ಲ ಇಲ್ಲಿಂದ ತಗೊಂಡೋಗೋದೆ ಅಂತವ್ರು. ಅಲ್ಲೆಲ್ಲ ಬೆಂಗಳೂರಾಗ ಅವ್ರು ಒಟ್ಟುನು ಕಾಯಿಲೆ ಕಾಸಲೆ ಎಲ್ಲಿಂದ ತಂದಿರ್ತಾರೋ ಏನೋ ಅಂತೇಳಿ ಅವ್ರು ಯಾವತ್ತೂ ಅಲ್ಲಿ ತಗೊಂಬಲ್ವಂತೆ, ಎಲ್ಲ ಎಲ್ಲಿಂದಾನೆ ಅಂತ ತಗೊಂಡೋಗೋದು. ಅದಕ್ಕೆ ಎಲ್ಲ ಚೆನ್ನಾಗಿ ಮಾಡ್ಯಾರ ಅಂತ ಅದ್ರೊಳಗೆ ಕುಂದ್ರೆ ಯಾರು ಹೋಗಂಗಿಲ್ಲ ಕಣೆ. ಇವರು ಬುಡ್ಕೊಂಬಲ್ಲ ಬೈತಾರೆ. ನಾನು ಹೋಗೋಣ ಅನ್ಕೊಂತೀನಿ, ಯಾವಾಗ ನಾನು ಬೈತಾರೆ ಅಂತ ಹೋಗಲ್ಲ. ದಿನ ಅವ್ರು ನೋಡ್ಕೊಂಡಾರ, ಅದಕ್ಕೆ ಮೇಲೆ ನಾನು ನೋಡ್ಕೊಂಬನ ಅಂತ. ಸಾಕು ನಮ್ಗೇನು ಸ್ಯಾನೆ ಬೇಡ, 2ರಿಂದ ಸೇರಿ 10,000 ಕೊಡ್ಲಾಳ. ಈಗ 20,000 ದುಡಿತಾರ, 5,000 ಕೊಡ್ಲಾಳ, 4-5,000 ಅಷ್ಟೇ. ಅವ್ರು ಉಳಿದಿರೋದು ಅವ್ರಿಗೆ ಕೆಮ್ಲಾಳ. ಅದಕ್ಕೆ ನಾ ಕರ್ಕೊಂಬರೋಣ, ಅವ್ರು ಇಷ್ಟು ನೋಡ್ಕೊಂಡವ್ರಿ ಬಟ್ ನಾವು ನೋಡ್ಕೊಂಬನ ಅಂತ ನಾವು ಅಷ್ಟೇ. ಅವ್ರೆಲ್ಲಿ ಬರೋಲ್ಲ ಏನ ಹೇಳು. ಇವ ನಮ್ಮ ಥರ ನೀವು ಕರೆದ್ರಿ ಬೋತಾರೆ, ನನ್ನ ತಕಂದ್ರೆ ಬೋತಾರೆ. ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ತಕ್ಕ ಬರೋಕೇನು ಭಾಳ ಆಸೆ ಇರ್ತಾರೋ. ಅಯ್ಯೋ ಅವಾಗ ಹಂಗೇನೆ ನಮ್ಮ ತಗಿದ್ರಲ್ಲ, ಅವ್ರು ಭಾಳ ಆಸೆ ಆಗಿದ್ದಾರೆ. ನನ್ನ ಕರೆದ್ರೆ ಸಾಕು ಬಂದೇನು ಅಮ್ಮಂಗೆ ಇದ್ದಾರೆ, ಬೋತಾರೆ ಅವ್ರು ಏನಿಲ್ಲ. ನನ್ನ ಮಾತು ಕರೆಯೋದೇ ತಡ ಬೋತಾರೆ. ನಡಿಯ ಹೋಗನ್ ಮತ್ತು ಹಂಗಾರೆ ಕರ್ಕೊಂಬರ. ಕರಿಯನತ್ತ ಏನು ಬೋರ್ರತ್ತ ಆಗೋದಾಗೈತತ್ತ ಅಂತೇಳಿ ಕರಿಯನತ್ತ. ಏನು ಅವ್ರದ್ದು ಆಸೆ ಪೂರೈಸ್ಬಿಡ್ಲಿ, ನಮ್ಮ ಮನೆಯಾಗಿರೋ ಅಂಥದ್ದು ಅವ್ರಿಗೂ ಆಸೆ ಇರುತ್ತೆ. ಆಮೇಲೆ ಯಾಕೆ ಬೇಕು ಸತ್ತದ್ದೇವ್ಗಿವಾಗ ಬಂದ್ರಿ. ನಿಮ್ಮ ಹುಡುಗ ನೋಡಿ ಹಂಗೆ ಮಾತಾಡ್ತಾನೆ, ನಮ್ಮನ ಮಾತಾಡ್ದಂಗೆ ಆಗುತ್ತೆ. ಮತ್ತೇನಜ್ಜಿ ಮತ್ತೆ ಯಾರತ್ತ ಆಮೇಲೆ ಯಾವಳದು ಊಟ ಅನ್ಭವಿಸೋದು ಯಾರು ಅಂತ ಅದಕ್ಕೆ ಕರ್ಕೊಂಬರೋಣತ್ತ ಅಂತ. ಹಂಗೆ ಕರಿಯೋಗ್ರಿ, ಬಂದ್ರೆ ಬರ್ಬೋದು. ನದಿಲಿ ಏನಂತಾರೆ ಅಂತ ಗೊತ್ತಾಗ್ತು. ಕರಿಯೋಗ್ರಿ, ಕರಿಯೋಗ್ರಪ್ಪ, ಕರ್ಕೊಂಬರ್ರಿ. ಮತ್ತೆ ನಮ್ಮ ಮಾವನ ಮನೆ ಕರ್ಕೊಂಬರಕ್ಕಂತೇಳಿ ಡಿಸೈಡ್ ಮಾಡಿದ್ದೀನಿ. ಇಷ್ಟು ದಿವಸ ಅವ್ರು ನೋಡ್ಕೊಂಡವ್ರೆ, ಇನ್ಮೇಲೆ ನಾನು ನೋಡ್ಕೊಂಬನ ಅಂತ. ನಾವು ನೋಡ್ಕೊಬೇಕಲ್ಲ, ನಮಗೂ ನೋಡ್ಕೊಂಬ ಅಧಿಕಾರ ಐತೆ, ನಮಗೂ ನೋಡ್ಕೊಂಬಂತ ಕರ್ತವ್ಯ. ಅದಕ್ಕೆ ನೋಡ್ಕೊಂತೀನಿ ಅದಕ್ಕೆ ನೋಡ್ಕೊಂಡು ಇರೋಣ ಅಂತ. ನೋಡ್ಕೊಂಬನ ಅಂತ ಬಟ್ ನಮ್ಮ ಮನೆಗೆ ಬರ್ರಿ. ಅವ್ರೇನು ಆಸೆ ಆಗಿದ್ದಾರೆ, ನಾನು ಕರ್ದಿಟ್ಟಿಗೆ ಬಂದುಬಿಡ್ತಾರೆ. ನಾನು ತೆಗಿಬೇಕಂದ್ರೆ ಭಾಳ ಇಷ್ಟ ಅವ್ರಿಗೆ. ಬಂದು ಬಿಡ್ತಾರೆ, ಅದ್ರಾಗ ಏನಿಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.